ಆಕಾಶವಾಣಿ ಮೈಸೂರು. ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ MS ವಿಜಯ ಹರನ್. 20ಕ್ಕೆ ಯಜಮಾನಿಕೆ ಬೇಡ, 70 ಕೆಂಪ್ ಬೇಡ. ರಾಮು ಎಲ್ಲಿ ಹೋದ ಇವನು ಬೆಳಿಗ್ಗೆನೆ? ಓಹೋ, ಈ ಕಡೆನೆ ಬರ್ತಾ ಇದ್ದಾನಲ್ಲ, ಎಲ್ಲೋ ಫ್ರೆಂಡ್ ಮನೆಗೆ ಹೋಗಿದ್ದ ಅಂತ ಕಾಣುತ್ತೆ. ಅಕ್ಕ ಎಲ್ಲಿದೆಯಾ? ಇಲ್ಲಿ ಇದೀನಲ್ಲೋ ರಾಮು, ಅದ್ಯಾಕೆ ಹಾಗೆ ಏದುಸಿರು ಬಿಟ್ಕೊಂಡು ಓಡ್ ಬರ್ತಿದೆಯಲ್ಲ, ಸ್ವಲ್ಪ ಸುಧಾರಿಸ್ಕೊ. ಇಲ್ಲಿ ಕೂತ್ಕೋ, ನಿಧಾನವಾಗಿ ಹೇಳು, ಏನಾಯಿತು, ಯಾಕಿಷ್ಟು ಧಾವಂತ ಅಂತ. ಅಕ್ಕ, ನನ್ನ ಫ್ರೆಂಡ್ ಮನೆಗೆ ಓದ್ಕೊಳಕ್ಕೆ ಅಂತ ಹೋಗಿದ್ನಲ್ಲ, ಅವ್ರ ಮನೆಯಲ್ಲಿ ಏನಾಯ್ತು ಗೊತ್ತಾ? ನಂಗೇನು ಗೊತ್ತು, ಏನಾಯ್ತು ಬೇಗ ಹೇಳು. ನನ್ನ ಫ್ರೆಂಡ್ ಮನೆಯಲ್ಲಿ ಅವನ ತಂದೆ ತಾಯಿ ಮತ್ತೆ ತಾತ, ಅಂದ್ರೆ ಅವನ ತಂದೆ ಅಜ್ಜಿ ಎಲ್ಲ ಇದಾರಕ್ಕ. ಅಜ್ಜಿ ತಾತ ತಂದೆ ತಾಯಿ ಅಣ್ಣ ತಂಗಿ ಅಕ್ಕ ತಂಗಿರೆಲ್ಲ ಇದ್ರೆ ಮನೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಅಯ್ಯೋ ಅಕ್ಕ, ನೀನು ಹೀಗೆ ಹೇಳ್ತೀಯ ಅಲ್ವಾ, ಅವ್ರ ಮನೆಯಲ್ಲಿ ಆ ಅಜ್ಜಿ ತಾತನ್ ಕಂಡ್ರೆ ನನ್ನ ಫ್ರೆಂಡಿಗೆ ಆಗೋದೇ ಇಲ್ಲ. ದಿನಾ ಆ ತಾತನ್ನ ಚಿಕ್ಕಪ್ಪನ ಮನೆಗೆ ಓಡಿಸ್ಬಿಡು ಅಂತ ಅವ್ರ ಅಮ್ಮನ ಜೊತೆ ಜಗಳ ಮಾಡ್ತಾನೆ ಇರ್ತಾನೆ. ಅದ್ಯಾಕ ರಾಮು, ಸಾಮಾನ್ಯವಾಗಿ ಮೊಮ್ಮಕ್ಕಳಿಗೆ ಅಜ್ಜಿ ತಾತ ಅಂದರೆ ತುಂಬ ಪ್ರೀತಿ ಇರುತ್ತಲ್ವಾ? ಅಕ್ಕ, ಇವ್ರ ಮನೆಯಲ್ಲೂ ಮುಂಚೆ ಎಲ್ಲರೂ ಚೆನ್ನಾಗೇ ಇದ್ರು, ಆದರೆ ಈಗ ಒಂದು 5-6 ತಿಂಗಳಿಂದ ಶುರುವಾಯ್ತು ನೋಡು ಪ್ರಾಬ್ಲಮ್. ಅದೇನಪ್ಪ ಅಂಥ ಪ್ರಾಬ್ಲಮ್ಮು? ನನ್ನ ಫ್ರೆಂಡ್ ತಾತ ಇದಾರಲ್ಲ, ಅವ್ರಿಗೆ 6 ತಿಂಗಳಿಂದ ಆರೋಗ್ಯನೇ ಸರಿ ಇಲ್ಲ. ಸದಾ ಕೆಮ್ತಿರ್ತಾರೆ, ಒಂಥರ ಗೂರುಲ್ ರೀತಿ. ಶುರುವಾದರೆ ಕೆಮ್ಮು ಸುಮಾರು ಹೊತ್ತು ನಿಲ್ಲದೇ ಇಲ್ಲ. ರಾತ್ರಿ ಹೊತ್ತು ಸರಿಯಾಗಿ ಅವರು ನಿದ್ದೆ ಮಾಡೋದಿಲ್ಲ, ಬೇರೆಯವ್ರಿಗೂ ನಿದ್ದೆ ಇರೋದಿಲ್ಲ. ಅದಕ್ಕೆ ನನ್ನ ಫ್ರೆಂಡ್ಗೆ ಈ ತಾತನಿಂದ ತುಂಬ ತೊಂದರೆ ಆಗ್ತಿದೆ ಅಂತ ಬೇಜಾರಾಗ್ಬಿಟ್ಟಿದೆ. ಓಹೋ ರಾಮು, ಕಾಯಿಲೆ ಏನು ರಾತ್ರಿ ಬೆಳಗ್ಗೆ ಅಂತ ಹೇಳಿ ಕೇಳಿ ಬರುತ್ತಾ ಹೇಳು? ಮತ್ತೆ ಕಾಯಿಲೆ ಮನುಷ್ಯರಿಗಲ್ದೆ ಮರಕ್ಕೆ ಬರುತ್ತಾ ಅನ್ನೋ ಹಾಗೆ ಬಂದೇ ಬರುತ್ತಪ್ಪ. ಅಯ್ಯೋ, ಈಗ ಮನುಷ್ಯರಿಗಲ್ದೆ ಮರಕ್ಕೂ ಕಾಯಿಲೆ ಬರ್ತಾ ಇದೆಯಲ್ಲಕ್ಕ. ನಮ್ಮ ತೋಟದಲ್ಲೇ ಹೋದ ವರ್ಷ ತೆಂಗಿಗೆ ನುಸಿರೋಗ ಬಂದಿರಲಿಲ್ವಾ? ಸರಿಯಪ್ಪ, ಈಗ ನಿನ್ನ ಫ್ರೆಂಡ್ ತಾತನ ಕಥೆ ಹೇಳು, ಮುಂದೆ ಏನಾಯ್ತು ಅಂತ. ಅಲ್ಲಕ್ಕ, ಇವತ್ತು ಬೆಳಗ್ಗೆ ತಾತ ತುಂಬ ಕೆಮ್ತಾ ಇದ್ರು ಅಂತ ನನ್ನ ಫ್ರೆಂಡು ಅವ್ರ ಅಮ್ಮನ ಹತ್ರ ಜಗಳ ಮಾಡಿ ಅವರನ್ನು ಚಿಕ್ಕಪ್ಪನ ಮನೆಗೆ ಕಳಿಸ್ಬಿಡು, ನಮ್ಮನೇಲಿರೋದು ಬೇಡ ಅಂತ ಕೂಗಾಡ್ಬಿಟ್ಟ. ಅವ್ರ ಅಮ್ಮನೂ ಇವನ ಮೇಲೆ ತುಂಬ ರೇಗಾಡಿದ್ರು. 20ಕ್ಕೆ ಯಜಮಾನಿಕೆ ಬೇಡ, 70 ಕೆಂಬೇಡ ಅನ್ನೋ ಹಾಗೆ ಸ್ವಲ್ಪ ವಿವೇಕವಾಗಿ ಮಾತಾಡು ಅಂತ ಬೈತಿದ್ರಕ್ಕ. ಓಹೋ, 20ಕ್ಕೆ ಯಜಮಾನಿಕೆ ಬೇಡ, 70ಕ್ಕೆ ಕೆಂಬೇಡ. ಎಷ್ಟು ಚೆನ್ನಾಗಿದೆ ಅಲ್ವಾ ಈಗ ಅದೇ? ಅಕ್ಕ, ನನ್ನ ಫ್ರೆಂಡ್ ಮನೆಯಲ್ಲಿ ಜಗಳ ಆಡ್ತಿರುವಾಗಲೇ 20ಕ್ಕೆ ಯಜಮಾನಿಕೆ ಬೇಡ, 70 ಕೆಂಬೇಡ ಅನ್ನೋ ಗಾದೆ ಕೇಳಿ ತುಂಬ ಕುತೂಹಲ ಆಯಿತು. ಏನಿದು 20ಕ್ಕೂ 70ಕ್ಕೂ ನಂಟು, ಕೆಮ್ಮಿಗೂ ಯಜಮಾನಿಕೆಗೂ ಅರ್ಥ ಅಂತ, ಅದಕ್ಕೆ ನಿನ್ನನ್ನು ಕೇಳೋಣ ಅಂತ ಓಡೋಡ್ ಬಂದೆ. ಹೀಗ ವಿಷಯ. ರಾಮು, ಈಗ ನೀನು ನೋಡಿರಬಹುದು, ನಮ್ಮ ಸಮಾಜದಲ್ಲಿ ಎಷ್ಟೋ ಕುಟುಂಬಗಳಿವೆ. ಅವುಗಳಲ್ಲಿ ತಂದೆ ಸತ್ತು ಹೋಗ್ಬಿಟ್ಟಿರ್ತಾನೆ, ಅಥವಾ ಮನೆ ಬಿಟ್ಟು ಹೋಗ್ಬಿಟ್ಟಿರ್ತಾನೆ, ಅಥವಾ ತಾಯಿ ಇರಲ್ಲ, ಒಂದಲ್ಲ ಒಂದು. ಕೆಲವರಿಗೆ ತಾಯಿ ತಂದೆ ಇಬ್ರು ಇರೋದಿಲ್ವಲ್ಲಕ್ಕ? ಹಿಂದಿನ ಕಾಲದಲ್ಲಂತೂ 3-4 ಮಕ್ಕಳನ್ನ ಬಿಟ್ಟು ತಂದೆ ತೀರ್ಕೊಂಡು ಬಿಡೋರು, ಅಥವಾ ತಾಯಿ ತೀರ್ಕೊಂಡು ಬಿಡೋಳು. ಅಕ್ಕ, ಹಿಂದೆ ಎಲ್ಲ ಹೆರಿಗೆ ಕಷ್ಟ ಆಗಿ ತಾಯಿ ತೀರ್ಕೊಂಡಿರೋ ಉದಾಹರಣೆಗಳು ಬೇಕಾದಷ್ಟಿದ್ವು ಅಲ್ವಾ? ಖಂಡಿತ. ಮತ್ತೆ ಅಂಥ ಮನೆಗಳಲ್ಲಿ ಹಿರಿ ಮಗನೋ ಹಿರಿ ಮಗಳೋ ಆಗಿ ಹುಟ್ಟಿದವ್ರ ಪಾಡಂತೂ ಯಾರಿಗೂ ಬೇಡವೇ ಬೇಡ. ಮನೆ ಎಲ್ಲ ಜವಾಬ್ದಾರಿಗಳು ಅವ್ರ ಮೇಲೆ ಬೀಳುತ್ತೆ. ಗಂಡು ಮಕ್ಕಳಾದ್ರೆ ಒಂಥರ, ಹೆಣ್ಮಕ್ಳಾದ್ರೆ ಇನ್ನೊಂಥರ. ಗಂಡು ಮಕ್ಕಳಾಗ್ಲಿ ಹೆಣ್ಮಕ್ಳಾಗ್ಲಿ ಅವ್ರಿಗೂ ಎಲ್ಲರ ಹಾಗೆ ತಾವು ಓದಿ ಖುಷಿಯಾಗಿ ಸ್ಕೂಲು ಕಾಲೇಜು ಅಂತ ಓಡಾಡ್ಕೊಂಡಿರ್ಬೇಕು ಅಂತ ಆಸೆ ಇರೋದಿಲ್ವಾ? ಆದ್ರೆ ಅನಿವಾರ್ಯ ಕಾರಣಗಳಿಂದ ಮನೆ ಜವಾಬ್ದಾರಿ ಹೊತ್ಕೋಬೇಕಾಗತ್ತೆ ಅಲ್ವೇನಕ್ಕ? ಎಷ್ಟೋ ಹದಿಹರಿಯದ ಯುವಕ ಯುವತಿಯರು ತಮ್ಮ ಓದಿಗೆ ತಿಲಾಂಜಲಿ ಕೊಟ್ಟು ಯಾವುದೋ ಸಣ್ಣ ಪುಟ್ಟ ಕೆಲಸಗಳಿಗೆ ಸೇರಿಕೊಂಡು ದುಡ್ಡು ಸಂಪಾದನೆ ಮಾಡಿ ಮನ ಜವಾಬ್ದಾರಿ ಹೊತ್ಕೊಂಡು ತಮ್ಮ ತಂಗಿ ಅಕ್ಕ ತಂಗಿಯರನ್ನ ಸಾಕಿ ಸಲಹ್ತಿರ್ತಾರೆ ಕಣೋ. ಅಕ್ಕ, ಕೆಲವರು ಮನೆಯಲ್ಲಿ ಸಂಸಾರದ ಜವಾಬ್ದಾರಿ ಹೊತ್ಕೊಂಡು ತಮ್ಮ ಸುಖ ಸಂತೋಷ ಎಲ್ಲ ತ್ಯಾಗ ಮಾಡಿ ಮದುವೆನೂ ಮಾಡ್ಕೊಳ್ದೆ ಜೀವನ ಪೂರ್ತಿ
ಪೂರ್ತಿ ಜವಾಬ್ದಾರಿ ಕರ್ತವ್ಯ ಅಂತಾನೆ ತಮ್ಮ ಕಾಲವನ್ನು ಕಳೆದಿರೋರು ಇದಾರಲ್ವಾ. ಅದಕ್ಕೆ ನಮ್ಮ ಪೂರ್ವಿಕರು ಹೇಳ್ತಿದ್ರಂತೆ 20ಕ್ಕೆ ಯಜಮಾನಿಕೆ ಬೇಡ ಅಂತ. ಅಂದರೆ ಹಾಯಾಗಿ ಇರಬೇಕಾದ ವಯಸ್ಸಿನಲ್ಲಿ ಜೀವನ ಅಂದರೆ ಏನು, ಕಷ್ಟ ಸುಖ ಏನು ಅಂದರೆ ಅರ್ಥ ಆಗೋಕ್ಕೂ ಸರಿಯಾಗಿ ಅನುಭವ ಇಲ್ಲದೇ ಇರೋವಂಥ ವಯಸ್ಸಿಗೆ ಯಜಮಾನಿಕೆ ಬೇಡ ಅಂತಂದರು. ಮತ್ತೆ ಈ ಚಿಕ್ಕ ವಯಸ್ಸಿಗೆ ಯಜಮಾನಿಕೆ ಕೊಡೋದಾಗ್ಲಿ ಬರೋದಾಗ್ಲಿ ಬೇರೆಯವ್ರ ದೃಷ್ಟಿಯಿಂದಲೂ ಕೂಡ ಒಮ್ಮೊಮ್ಮೆ ಒಳ್ಳೇದಲ್ಲ ಅಂತ ಅನ್ಸುತ್ತಲ್ವೇನಕ್ಕ? ಸರಿಯಾಗಿ ಹೇಳಿದೆ ರಾಮು. ಈಗ ಎಷ್ಟೋ ಮನೆಗಳಲ್ಲಿ ನಾನು ನೋಡಿದ್ದೀನಿ, ವಿವೇಕ ಸಮಯ ಪ್ರಜ್ಞೆ ಸರಿಯಾಗಿಲ್ಲದೆ ಇತರರ ಮೇಲೆ ದಬ್ಬಾಳಿಕೆ ಮಾಡ್ತಿರ್ತಾರೆ. ಅವರು ವಯಸ್ಸಿನಲ್ಲಿ ಚಿಕ್ಕೋರಾಗಿರ್ತಾರೆ, ತಾವೇ ಯಜಮಾನರು ಅಂತ ಬೀಗ್ತಿರ್ತಾರೆ. ದೊಡ್ಡವರು ಅನ್ನೋ ಗೌರವನೂ ಇರಲ್ಲ, ತಮಗಿಂತ ಚಿಕ್ಕೋರ ಬಗ್ಗೆ ಪ್ರೀತಿನೂ ಇರಲ್ಲ. ದುಡ್ಡು ಸ್ವಲ್ಪ ಚೆನ್ನಾಗಿ ಕಂಡುಬಿಟ್ರಂತೂ ಯಾರು ಕಣ್ಣಿಗೆ ಕಾಣಲ್ಲ ನೋಡು. ಮತ್ತೆ ತಾವೇ ಯಜಮಾನರು, ತಾವು ಹೇಳ್ದಾಗೆ ಎಲ್ಲರೂ ಕೇಳಬೇಕು ಅಂದ್ಕೊಂಡು ದಬ್ಬಾಳಿಕೆ ಮಾಡೋದು, ದುಡ್ಡು ಕಾಸು ಓಡಾಡ್ತಿದ್ರಂತೂ ದುಷ್ಟ ಚಟಗಳ ದಾಸರಾಗಿ ಆರೋಗ್ಯ ಹಾಳು ಮಾಡ್ಕೊಳ್ಳೋದು, ಮನೆಯವರೆಲ್ಲರ ನೆಮ್ಮದಿ ಕೂಡ ಹಾಳು ಮಾಡೋದು, ಇವೆಲ್ಲ ಆಗುತ್ತಲ್ವಾ? ಸರಿಯಾಗಿ ಹೇಳಿದೆ. ಮತ್ತೆ ಅಕ್ಕ, ಇನ್ ಕೆಲವರು ಚಿಕ್ಕ ವಯಸ್ಸಿಗೆ ಯಜಮಾನಿಕೆ ಬಂದರೂ ಸಮರ್ಥವಾಗಿ ಅದನ್ನು ನಿರ್ವಹಿಸಿ ಜೀವನದಲ್ಲಿ ಯಶಸ್ಸನ್ನು ಕೂಡ ಕಂಡುಕೊಂಡಿದ್ದಾರಲ್ವಾ? ಖಂಡಿತ ಇಲ್ಲ ಅಂತಲ್ಲ. ಆದರೆ 20ರ ಹರೆಯದಲ್ಲಿ ವಿದ್ಯಾಭ್ಯಾಸದ ಹಂತದಲ್ಲಿರಬೇಕಾದ್ರೆ ಯಜಮಾನಿಕೆ ಬಂದರೆ ಜೀವನಾನುಭವ ಸಾಕಷ್ಟು ಇಲ್ಲದೆ ಇರೋದ್ರಿಂದ ಕಷ್ಟ ಆಗುತ್ತೆ ಅಂತ ಹಿರಿಯರು 20ಕ್ಕೆ ಯಜಮಾನಿಕೆ ಬೇಡ ಅಂದರು. ಮತ್ತು ಇನ್ನೂ ಯುವಕ ಯುವತಿಯರು ತಾವು ಓದಿ ಏನೇನೋ ಆಗಬೇಕು ಅಂತ ಕನಸು ಕಾಣ್ತಿರ್ತಾರಲ್ವಾ, ಅಂಥವ್ರಿಗೆ ಜವಾಬ್ದಾರಿಯ ಭಾರದಿಂದ ಏನೂ ಸಾಧಿಸ ಒಮ್ಮೊಮ್ಮೆ ಆಗಲ್ವೇನೋ ಅಂತ ಕೊರಗ್ತಾ ಇರ್ತಾರೆ. ಅಕ್ಕ, 20ಕ್ಕೆ ಯಜಮಾನಿಕೆ ಬೇಡ ಅಂತ ಯಾಕಂದ್ರು ನಮ್ಮ ಹಿರಿಯರು ಅಂತ ತಿಳಿಯಿತು. ಈಗ 70ಕ್ಕೆ ಕೆಂಬೇಡ ಅಂದ್ರೆ ಏನು ಅಂತ? ರಾಮು, ಈಗ ನೀನು ಹೇಳಿದ್ಯಲ್ಲ, ನಿನ್ನ ಫ್ರೆಂಡು ಅವ್ರ ತಾತ ತುಂಬ ಕೆಮ್ತಾ ಇದ್ರು ಅಂತ ಮನೇಲಿ ಜಗಳ ಮಾಡ್ತಾ ಇದ್ದ ಅಂತ. ತಾತ ಯಾಕೆ ಕೆಮ್ತಿದ್ರು? ಚೆನ್ನಾಗಿ ಕೇಳ್ತೀಯಕ್ಕ ನೀನು. ತಾತಂಗೆ ಕೆಮ್ಮೋದು ಕಲಿಸ್ಬೇಕ ಅನ್ನೋ ಹಾಗೆ ಹೇಳಿ ಕೇಳಿ ತಾತ ಕೆಮ್ತಿದ್ರಪ್ಪ. ಅಲ್ಲ ರಾಮು, ಸಿಕ್ಕಾಪಟ್ಟೆ ಕೆಮ್ಮುದು ಅಂದರೆ ಆರೋಗ್ಯ ಸರಿ ಇಲ್ಲ ಅಂತ ಅರ್ಥ ಕಣೋ. ಹೌದಕ್ಕ, ಕೆಲವರು ಕೆಮ್ಮು ಬಂದರೆ ಅಯ್ಯೋ ಕೆಮ್ಮು ಅಷ್ಟೇ ಅಂತ ಮೆಣಸಿನ ಕಷಾಯ ಕುಡಿದ್ರೆ ಹೋಗುತ್ತೆ ಅಂತಲೋ ಇನ್ನೇನೇನೋ ಔಷಧಿ ತಗೊಂಡ್ರೆ ಹೋಗುತ್ತೆ ಅಂತ ಉದಾಸೀನ ಮಾಡ್ತಾರೆ. ಖಂಡಿತ ಹಾಗೆ ಮಾಡಬಾರ್ದು ರಾಮು. ಕೆಮ್ಮು ನಾನಾ ಕಾರಣಗಳಿಗೆ ಬಂದು ಮನುಷ್ಯನ ಆರೋಗ್ಯನೇ ಹಾಳು ಮಾಡಿಬಿಡುತ್ತೆ. ಕಾಫ್ ಈಸ್ ದ ಟ್ರಂಪೆಟ್ ಆಫ್ ಡೆತ್ ಅಂತ ಹೇಳ್ತಾರಲ್ಲ ಹಾಗೆ. ಅಂದರೆ ಕೆಮ್ಮು ಈ ಸಾವಿನ ತಮಟೆನೇ ಬಾರಿಸ್ತಾ ಇರುತ್ತಂತೆ. ಅದರಲ್ಲೂ ವಯಸ್ಸಾದವ್ರಿಗೆ ಕೆಮ್ಮಿ ತುಂಬ ನಿತ್ರಾಣ ಆಗಿಬಿಡುತ್ತೆ. ಎಷ್ಟೋ ಮನೆಗಳಲ್ಲಿ ವಯಸ್ಸಾದವರು ನಾನಾ ಕಾರಣಗಳಿಂದ ಮಕ್ಕಳನ್ನು ಇನ್ಯಾರನ್ನೋ ಅವಲಂಬಿಸಿರ್ತಾರೆ. ಸದಾ ಕೆಮ್ತಿದ್ರೆ ಇತರರಿಗೂ ಒಂಥರ ಇರಿಸ್ಮುರ್ಸಾಗಬಹುದು. ಅದಕ್ಕೆ ವಯಸ್ಸಾಗ್ತಾ ಆಗ್ತಾ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಬೇಕು. ಆರೋಗ್ಯವೇ ಭಾಗ್ಯ ಅನ್ನೋದನ್ನ ನಮ್ಮ ಪೂರ್ವಿಕರು ಗಾದೆ ರೂಪದಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಗೊತ್ತಾ? ಅಕ್ಕ, ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಅಜ್ಜಿ ಕೂಡ ಒಂದೇನೋ ನುಡಿಗಟ್ಟು ಹೇಳ್ತಿದ್ಲಲ್ವಾ? ನೆನಪು ಬಂತು. ಈಗ ನೋಡು, 10ಕ್ಕೆ ಅಳು ಅಂತ, 20ಕ್ಕೆ ನಗು, 30ಕ್ಕೆ ಸೊಗಸು, 40ಕ್ಕೆ ನಡತೆ, 50ಕ್ಕೆ ಅರಳು, 60ಕ್ಕೆ ಮರಳು, 70ಕ್ಕೆ ಕೂಗು, 80ಕ್ಕೆ ತೂಗು, 90ಕ್ಕೆ ಬಾಗು, 100ಕ್ಕೆ ಸಾಗು ಅಂತನ್ಬಿಟ್ಟು ಹಿರಿಯರ ಮಾತನ್ನು ನಾವು ಕೇಳಬೇಕು. ಹಿರಿಯರು ಮಾಡೋದೆಲ್ಲ ಸರಿ ಅಂತ ಹೇಳೋದಿಲ್ಲ, ತಾವು ಹೇಳಿದ ಹಾಗೇ ಎಲ್ಲರೂ ಕೇಳಬೇಕು ಅಂತಲೂ ಎಷ್ಟೋ ಹಿರಿಯರು ಕಿರಿಯರನ್ನು ಒಂಥರ ಗೋಳು ಹೊಯ್ಕೊಳ್ತಿರ್ತಾರಲ್ವ. ಹಾಗೂ ಆಗಬಾರ್ದು. ಆದರೆ ಜೀವನದಲ್ಲಿ ಈ ವಯಸ್ಸಿನ ನುಡಿಗಟ್ಟಿದೆಯಲ್ಲ, ಅದೆಲ್ಲ ಆ ವಯಸ್ಸಿನಲ್ಲಿ ಆಗುವಂತಹ ಸಹಜ ಕ್ರಿಯೆಗಳು ಅನ್ನೋದನ್ನ ಎಷ್ಟು ಚೆನ್ನಾಗಿ ಹೇಳಿದೆ ಅಲ್ವಾ ಈ ನುಡಿಗಟ್ಟು. ಅಕ್ಕ, ಈ ಗಾದೆ 20ಕ್ಕೆ ಯಜಮಾನಿಕೆ ಬೇಡ 70ಕ್ಕೆ ಕೆಂಬೇಡ ಅನ್ನೋದು ಎಷ್ಟು ಪ್ರಾಸಬದ್ಧವಾಗಿದೆ ಅಲ್ವಾ? ಹೌದಪ್ಪ, ಹೌದು ಮರಯ್ಯ. ಪ್ರಾಸದ ವಿಷಯ ಆಗಿರಲಿ, ಈಗ ಎಷ್ಟು ತ್ರಾಸಾಗಿದೆ ನೋಡು. ನನಗೆಷ್ಟು ತ್ರಾಸ ಬರ್ಲಿಕ್ಕೆ ಹತ್ತದೆ ನೋಡು. ಅಕ್ಕ, ನೀನು ಯಾವಾಗ ಧಾರವಾಡ ಭಾಷೆ ಕಲ್ತಿ? ನಿಂಗೇನು ತ್ರಾಸು? ತಿಂಡಿ ಇನ್ನೂ ಮಾಡಿಲ್ಲ, ಮನೆ ಕೆಲಸ ಏನೂ ಆಗಿಲ್ಲ. ಅದಕ್ಕೆ ಯಾಕೆ ಚಿಂತೆ? ನಾನಿಲ್ವಾ ನಿನಗೆ ಹೆಲ್ಪ್ ಮಾಡೋಕ್ಕೆ? ಕರೆಕ್ಟಾಗಿ ಹೇಳಿದೆ, ಜಾಣ ಅಲ್ವಾ ನೀನು. ಸ್ವಲ್ಪ ಈರುಳ್ಳಿ ಹೆಚ್ಚಿಕೊಡಪ್ಪ, ಬೇಗ ರೊಟ್ಟಿ ತಟ್ಬಿಡ್ತೀನಿ. ನಂಗೆ ಕಣ್ಣುರಿಯುತ್ತೆ ಕಣಕ್ಕ. ಒಂದು ಕೆಲಸ ಮಾಡ್ತೀನಿ ತಾಳು, ಭಾವಂಗೆ ಹೇಳ್ತೀನಿ. ಭಾವ. ಭಾವ ಅವರೆಲ್ಲಿ ಮನೇಲಿ ಇರ್ತಾರೆ? ಕೆಲ್ಸದ ಟೈಮ್ನಲ್ಲಿ ಅವರು ವಾಕಿಂಗ್ ಹೋಗೋದು, ಇಲ್ಲ ಪೇಪರ್ ಓದೋದು. ಚೆನ್ನಾಗಿ ಗೊತ್ತವ್ರಿ ನಿನ್ನ ಬುದ್ಧಿ. ಈರುಳ್ಳಿ ಹೆಚ್ಚಿ ಕಣ್ಣಲ್ಲಿ ನೀರು ಬಂದು ಕಣ್ಣು ಕೆಂಪಗಾದ್ರೆ ಕಾಲೇಜ್ಗೆ ಹೋಗಿ ಪಾಠ ಮಾಡೋಕ್ಕಾಗತ್ತಾ? ಹೌದು, ಭಾವ ಮೈದುನ ಚೆನ್ನಾಗಿದ್ದೀರಿ. ಒಗ್ಗಟ್ಟಾಗಿ ನನ್ನ ಹತ್ರ ಅಸಹಕಾರ ಚಳವಳಿ ಮಾಡೋಕ್ಕೆ ಆಗಲ್ಲಕ್ಕ. ಹಾಗೂ ಇಲ್ಲ ಹೇಗೂ ಇಲ್ಲ, ನಿಮ್ಮ ಬುದ್ಧಿ ಎಲ್ಲ ನಂಗೆ ಚೆನ್ನಾಗಿ ಗೊತ್ತಿದೆ ಬಿಡು. ಅಕ್ಕ, ಒಂದು ಕೆಲಸ ಮಾಡೋಣ. ಈ ಈರುಳ್ಳಿ ಹೆಚ್ಚೋದು ಬೇಡ, ರೊಟ್ಟಿ ಮಾಡೋದು ಬೇಡ. ನಾನು ಹೋಟೆಲ್ಗೆ ಹೋಗಿ ತಿಂಡಿ ಪಾರ್ಸಲ್ ತಂದ್ಬಿಡ್ತೀನಿ. ನಿನಗೇನು ಬೇಕು ಹೇಳು? ಚೆನ್ನಾಗಿದೆ ಐಡಿಯಾ. ನನಗೆ ಸ್ಪೆಷಲ್ ಮಸಾಲೆ ದೋಸೆ. ಸರಿ, ನನಗೆ ಸ್ಪೆಷಲ್ ಮಸಾಲೆ ದೋಸೆ, 1 ಪ್ಲೇಟ್ ಪೂರಿ, 1 ಪ್ಲೇಟ್ ಕೇಸರಿ ಬಾತು. ಓಹೋ, ಮುಗಿತಾ ಪಟ್ಟಿ? ಇನ್ನೇನಾದರೂ ಇದೆಯಾ? ಇನ್ನೇನು ಇಲ್ಲಕ್ಕ, ಇವತ್ತಿಗೆ ಇಷ್ಟು ಸಾಕು. ತಿಂಡಿ ತಂದ್ಬಿಡ್ತೀನಿ. ಬಾಯ್.
ಗಾದೆ ಗದ್ದುಗೆ ಕೇಳುತ್ತಿದ್ದೀರಿ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ ಎಂಎಸ್ ವಿಜಯಹರನ್. ನಿರೂಪಣೆ ಎನ್ ಕೇಶವಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.